ನೇರವಾಗಿ ಆರೋಪ ಮಾಡ್ತಾ ಇರುವಂಥ ಪರಿಹಾರದ ವಿಚಾರದಲ್ಲಿ ಈ 50-50 ಏನು ಒಂದು ಮಾದರಿ ಬಂತು, ಮಾಡೆಲ್ ಏನು ಬಂತು, ಭೂ ಪರಿಹಾರದ ಮಾಡೆಲ್ ಏನು ಬಂತು 2015ರಲ್ಲಿ ನಗರಾಭಿವೃದ್ಧಿ ಇಲಾಖೆ ಅದಕ್ಕೆ ತಿದ್ದುಪಡಿ ಮಾಡಿ ಆವಂತಂತು. ಆದರೆ ನೀವು ಅಪ್ಲಿಕೇಶನ್ ಹಾಕಿದ್ದು ಅಂದರೆ ಪಾರ್ವತಮ್ಮನವ್ರು ಅಪ್ಲಿಕೇಶನ್ ಹಾಕಿದ್ದು 2014ರಲ್ಲಿ. ರೆಟ್ರೋಸ್ಪೆಕ್ಟಿವ್ ಆಗಿ ಹೇಗೆ ಇದಾಗುತ್ತೆ, ಹೊಸ ಬಡಾವಣೆಗಳಲ್ಲಿ ಕೊಡಬೇಕಾದಂಥ ಪರಿಹಾರವನ್ನು ನೀವು ರೆಟ್ರೋಸ್ಪೆಕ್ಟಿವ್ ಆಗಿ ಹೇಗೆ ತೊಗೊಂಡ್ರಿ ಸರ್? ಅದಿರುವಂಥ ಪ್ರಶ್ನೆ. ಈಗ 2014ರಲ್ಲೇ ನೀವು ಅಪ್ಲೈ ಮಾಡಿದ್ದಾರೆ. ಕೇಳಿಲ್ಲ 50-50ನಲ್ಲಿ ಕೇಳಿಲ್ಲ. 2014ರಲ್ಲಿ ನಮಗೆ ಬದಲಿ ಜಮೀನು ಕೊಡಿ ಅಂತ ಕೇಳಿ ನನ್ನ ಹೆಂಡತಿ 2014ರಲ್ಲಿ ಸೈಟ್ ಫಾರ್ಮೇಷನ್ ಆದಮೇಲೆ ನೋಡ್ಕೊಬಂದ್ಮೇಲೆ ವಿತೌಟ್ ದಿ ನಾಲೆಡ್ಜ್ ಆಫ್ ದಿ ಲ್ಯಾಂಡ್ ಓನರ್ ದಟ್ ಹ್ಯಾಸ್ ಅದು ಲ್ಯಾಂಡನ್ನು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ, ಡೆವಲಪ್ ಮಾಡಿಬಿಟ್ಟಿದ್ದಾರೆ, ಪಾರ್ಕ್ ಬಿಟ್ಬಿಟ್ಟಿದ್ದಾರೆ, ಸೈಟ್ಗಳು ಕೊಟ್ಬಿಟ್ಟಿದ್ದಾರೆ ಎಲ್ಲ. ಆಗ 2014ರಲ್ಲಿ ನಮಗೆ ಪರ್ಯಾಯವಾಗಿ ಭೂಮಿ ಕೊಡಿ ಅಂತ ಕೇಳಿರೋದು. ನಮ್ಮ ಜಮೀನನ್ನು ನೀವು ಇಲ್ಲೀಗಲಿ ಟೇಕನ್ ಓವರ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ ಸೈಟ್ಸ್ ಆ್ಯಂಡ್ ಡೆವಲಪ್ ಮಾಡಿದ್ದೀರಿ, ಪಾರ್ಕ್ ಮಾಡಿದ್ದೀರಿ, ನಮ್ಗೆ ಕೊಡಿ, ನಮಗೆ ಬದಲಿ ಜಾಗ ಕೊಡಿ ಅಥವಾ ನಮ್ಮ ಜಮೀನು ಕೊಡಿ ಅಂತ, 3 ಎಕರೆ 16 ಗುಂಟೆ ಕೊಡಿ ಅಂತ. ಹೌದು, ಬಟ್ ನಿಮ್ಮ ಪರಿಹಾರ 50-50 ರೂಪದಲ್ಲೇ ಕೊಟ್ಟಿದ್ದಾರಲ್ಲ ಸರ್, ಅಂದರೆ ಬೆನಿಫಿಷಿಯರಿ ಕೊಡುವಾಗ 50-50 ಇತ್ತು. ಕೊಡುವಾಗ ನಮಗೆ ಕೊಟ್ಟಿರೋದು ಯಾವಾಗ ಬಟ್ ಅದು ರೆಟ್ರೋಸ್ಪೆಕ್ಟಿವ್ ಆಗಿ ಅಪ್ಲೈ ಆಗತ್ತಾ ಅಂತ ನನ್ನ ಪ್ರಶ್ನೆ. 2020 ಇದೇ ತರ ಬೇರೆಯವ್ರಿಗೂ ಆಗಿದೆಯಾ ಸರ್? ಪೂರ್ವಾನ್ವಯ ಇದು ಬೇಕಾದಷ್ಟು ಆಗಿದಾವೆ ಹಿಂದೆ ಎಲ್ಲ. 50-50 ಮಾಡೋದು ಯಾರಿಗೋಸ್ಕರ ಮಾಡೋದು? ರೈತರಿಗೋಸ್ಕರ, ಲ್ಯಾಂಡ್ ಕೊಡೋದಕ್ಕೆ. ಕೇಳ್ರಿ, ಇಲ್ಲಿ ದೇರ್ ಈಸ್ ಎ ಡಿಫರೆನ್ಸ್. ಲ್ಯಾಂಡ್ ಲೂಸರ್ಸ್ ಬೇರೆ, ಅಕ್ವೈರ್ ಮಾಡ್ಕೊಂಡು ಅವ್ರಿಗೆ ಅಕ್ವೈರ್ ಮಾಡ್ಕೊಳ್ಳೋದೇನೆ 50-50 ಕೊಡೋದು ಒಂದು. ಇಲ್ಲಿ ನಮ್ಮ ಕೇಸ್ನಲ್ಲಿ ಏನಾಗಿದೆ ಅಂತಂದರೆ ಡಿನೋಟಿಫೈಡ್ ಆಗಿರ್ತಕ್ಕಂಥ ಲ್ಯಾಂಡನ್ನು ಅವರು ಕಾನೂನು ಬಾಹಿರವಾಗಿ ಸೈಟನ್ನು ತಗೊಂಡು, ಆಮೇಲೆ ಜಮೀನನ್ನು ತಗೊಂಡು ಸೈಟ್ ಮಾಡಿಬಿಟ್ಟು ಹಂಚ್ಬಿಟ್ಟಿದ್ದಾರೆ. ದೇರ್ ಆರ್ 2 ಥಿಂಗ್ಸ್. ಒಂದು, ಜಮೀನ್ದಾರರ ಹತ್ರ ಜಮೀನು ತಗೊಳ್ಳೋದು. ಎರಡನೇದು, ನಮ್ಮ ಜಮೀನೇ ತಗೊಂಡಿಲ್ಲ, ಅಕ್ವೈರು ಮಾಡ್ಕೊಂಡಿಲ್ಲ, ಇಟ್ಸ್ ಎ ಡಿನೋಟಿಫೈಡ್ ಲ್ಯಾಂಡ್. ಆ ಲ್ಯಾಂಡನ್ನು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಯು ಸೇ 50-50 ತೆಗೆದುಕೊಂಡಿರುವಂಥ ಪರಿಹಾರದಲ್ಲಿ ಯಾವುದೇ ರೀತಿ ಅಂತ ತಪ್ಪಿಲ್ಲ ನಿಮ್ಮ ಇದ್ರಲ್ಲಿ. ಇಟ್ ಇಸ್ ನಾಟ್ ಮಿಸ್ಟೇಕ್ ಆನ್ ಯುವರ್ ಪಾರ್ಟ್ ಅಂತ ಹೇಳ್ತಿದ್ದೀರಾ, ಅಥವಾ ಮೂಡಾದವರು ಇದರಲ್ಲಿ ತಪ್ಪು ಮಾಡಿದಾರಾ ಸರ್ ಅವ್ರು ಕೊಡುವಂಥ ರೀತಿಯಲ್ಲಿ? ನೀವು ರೆಸಲ್ಯೂಷನ್ ಓದ್ಲಾ? ಹೇಳಿ ಸರ್ ಪ್ಲೀಸ್. ರೆಸಲ್ಯೂಷನ್ ಮೂಡಾದವರು ಮಾಡಿರೋದು. ಹೇಳಿ ಸರ್. ಸದರಿ ಪ್ರಕರಣದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಮೇಲ್ಕಂಡ ಜಮೀನನ್ನು, ಅಂದರೆ 3 ಎಕರೆ 16 ಗುಂಟೆ 464 ಸರ್ವೆ ನಂಬರ್ ಕೈ ಬಿಡಲಾಗಿದ್ದರೂ ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ. ಯಾರು ಹೇಳಿರೋದು? ಯಾರು ಹೇಳಿರೋದು ಇದನ್ನು? ಮೂಡಾದವರು. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 13 ಗುಂಟೆ ಜಮೀನನ್ನು ಪ್ರಾಧಿಕಾರವು ಉಪಯೋಗಿಸಿ ಅಭಿವೃದ್ಧಿಪಡಿಸಿ ನಿವೇಶನ, ಉದ್ಯಾನವನ, ರಸ್ತೆಗಳನ್ನು ಸಾರ್ವಜನಿಕ ಉಪಯೋಗಕ್ಕೆ ಮೇಲ್ಕಂಡಂತೆ ನೀಡಿರುವುದರಿಂದ ಪ್ರಾಧಿಕಾರದ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸದೇ ಇರುವ ಜಮೀನನ್ನು ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಲಾಯಿತು. ಯಾರು ಹೇಳಿದ್ರು? ಯಾವ ತೀರ್ಮಾನ ಮಾಡಿರೋದು ಇದನ್ನು? ನಾವಲ್ಲ, ಅವರೇ. ನಮ್ಮ ಅರ್ಜಿ ಮೇಲೆ 16/9/2014 ಅರ್ಜಿ ಕೊಟ್ಟ ಮೇಲೆ ಈ ತೀರ್ಮಾನನ ಮಾಡಿದ್ದಾರೆ ಮೂಡದಲ್ಲಿ. ಗೊತ್ತಾಯ್ತಾ? ಅದರಿಂದ ತಪ್ಪು ಮಾಡಿದ್ದೇವೆ ಅಂತ ಮೂಡದವರೇ ಒಪ್ಕೊಂಡಿದ್ದಾರೆ. ಸರ್ ಈಗ ತಪ್ಪುಗಳಾಗಿದ್ರೆ ಹೆಂಗೆ ತಪ್ಪುಗಳಾಗ್ತವೆ ಸರ್ ಈ ರೀತಿ ಎಲ್ಲ? ಹಾಗಾದ್ರೆ ನೋಡ್ರಿ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದ್ಮೇಲೆ ನಾವೇನು ಮಾಡ್ತೀವಿ? ಜಮೀನು ಈಗ ಐ ಕಾಂಟ್ ಟೇಕ್ ಆಕ್ಷನ್. ಆಗ ತಪ್ಪು ಮಾಡಿದ್ದೀವಿ, ರೆಸಲ್ಯೂಷನ್ ನಾವು ಜಮೀನು ಕೊಡ್ತೀವಿ, ನಮಗೆ 50-50 ಅನ್ನೋದು ಅವಕಾಶ ಇದೆ, ಆ 50-50 ಪ್ರಕಾರ ಕೊಡ್ತೀವಿ ಅಂತ ಮಾಡಿದ್ದಾರೆ. ಬಟ್ ನಾವು ಎಲ್ಲೂ ಕೂಡ ಇಂಥ ಜಾಗದಲ್ಲೇ ಕೊಡಿ ಜಮೀನನ್ನು ಅಂತ ಹೇಳಿಲ್ಲ. ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ. ಆದ್ದರಿಂದ ನನ್ನ 3 ಎಕರೆ 16 ಗುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ.
ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂದಿರುಗಿಸುವಂತೆ ಕೋರುತ್ತೇನೆ. ಓಕೆ. ನನ್ನ ಜಮೀನಿನ ಬಾಬ್ತು ಹಕ್ಕು ದಾಖಲೆಗಳಾದ ಕ್ರಯಪತ್ರ, ಅನ್ಯಕ್ರಾಂತಾದೇಶ, RTC ದಾಖಲೆಗಳನ್ನು ಈ ಪ್ರಕರಣದೊಂದಿಗೆ ಲಗತ್ತಿಸಿರುತ್ತೇನೆ. ನಾವು ವಿಜಯನಗರದಲ್ಲಿ ಕೊಡಿ ಅಂತ ಸಮಾನಾಂತರ ಬಡಾವಣೆ ಹೆಂಗಾಗತ್ತಿದು ಅಂತ ಹೇಳಿ ಅಂತ ಅದೇ ಅವ್ರು ಮಾಡ್ಕೊಂಡಿದ್ದಾರೆ, ಮೂಡಾದವ್ರು ಮಾಡ್ಕೊಂಡಿದ್ದಾರೆ. ಸರ್ ಒಂದು ವೇಳೆ ಎಲ್ಲಿ ಜಮೀನಿತ್ತು ಅಲ್ಲಿ ಆ ಬಡಾವಣೆಯಲ್ಲಿ ಸೈಟ್ಗಳಿಲ್ಲದೆ ಹೋದರೆ ಸಮಾನಾಂತರ ಬಡಾವಣೆಯಲ್ಲಿ ಕೊಡಬಹುದು ಅಂತ ಮೂಡಾದವರೇ ಮಾಡ್ಕೊಂಡಿದ್ದಾರೆ. 3,000 ರೂಪಾಯಿ ಹಂಗಾದ್ರೆ 10,000 ರೂಪಾಯಿ ಇರೋ ಕಡೆ ಕೊಡ್ಬೋದು ಅಂತ ಲೆಕ್ಕಾಚಾರ ನಾವು ಕೇಳಿದ್ದೀವ? ನೀವು ಕೊಟ್ಬಿಟ್ಟಿದ್ದೀರಪ್ಪ, ನಾವು ಕೇಳೇ ಇಲ್ಲ. ನಮಗೆ ನಮ್ಮ ಜಮೀನು ಕೊಟ್ರಿ ಅಂತ ಕೇಳಿರೋದಷ್ಟೇ ಸರ್. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಸರ್, ನಮ್ಮ ಜಮೀನು ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ. ವಿಜಯನಗರದಲ್ಲಿ ಕೊಡಿ 3rd ಸ್ಟೇಜ್ನಲ್ಲಿ 4th ಸ್ಟೇಜ್ ಕೇಳಿದ್ದೀವ ನಾವು? ವಿ ನಾಟ್ ಆಸ್ಕ್ಡ್ ಸರ್. ಸರ್ ಬಟ್ ಇಲ್ಲಿ ಒಂದು ಪ್ರಶ್ನೆ ಇರೋದೇನೆಂದ್ರೆ, ಈಗ ನಿಮ್ಮ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಡಿನೋಟಿಫೈ ಮಾಡಿ ಟೇಕ್ ಓವರ್ ನಿಯಮ ಬಾಹಿರವಾಗಿ ಮಾಡಿದ್ದಾರೆ ಸರ್. ಟೇಕ್ ಓವರ್ ಮಾಡಿದ್ದಾರೆ, ನಿಮ್ಮ ಜಮೀನನ್ನು ವಶಕ್ಕೆ ಪಡೆದು ಲೇಔಟ್ ಮಾಡಿಬಿಟ್ಟಿದ್ದಾರೆ, ಗಮನಕ್ಕೂ ತರದೆ ಮಾಡಿದ್ದಾರೆ. ಇಲ್ಲಿ ನಿಮ್ಮ ತಪ್ಪೇನಿಲ್ಲ ಅಂತಂದ್ರೂ ಕೂಡ ಮೂಡಾದವ್ರು ಕೊಟ್ಟಿರುವಂಥ 50-50 ಮಾದರಿಯ ಪರಿಹಾರದ ಬಗ್ಗೆ ಪ್ರಶ್ನೆ ಬರ್ತಾ ಇದೆ. ಅವ್ರು ಹೇಗೆ ಕೊಟ್ಟರು ಇದನ್ನು ಅಂತ. ಅಫ್ಕೋರ್ಸ್ ನೀವು ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಅಂತ ಕೇಳ್ಬೋದು. 2015 ಕೊಟ್ಟಂಥ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ, ಹೀಗಾಗಿ ಈ ಪ್ರಶ್ನೆಗಳನ್ನು ಕೂಡ 2015 ಕೊಟ್ಟಿಲ್ರಿ. ಅಲ್ಲಲ್ಲ, ಇದಾದಂಥ ಸಂದರ್ಭದಲ್ಲಿ 21ರಲ್ಲಿ ಕೊಟ್ಟಿರೋ ನಾನು ಮುಖ್ಯಮಂತ್ರಿ 2014ರಲ್ಲೇ ಮುಖ್ಯಮಂತ್ರಿ ಆಗಿದ್ರು ಕೂಡ ನಾನು ಮುಖ್ಯಮಂತ್ರಿ ಆಗಿರೋವರಿಗೆ 1 ಗುಂಟೆನೂ ಕೊಡಲಿಲ್ಲ. 2018ರವರೆಗೂ ಇದ್ನಲ್ಲ ನಾನು ಮುಖ್ಯಮಂತ್ರಿಯಾಗಿ. 2014ರಲ್ಲಿ ಅರ್ಜಿ ಕೊಟ್ಟಿದ್ದಾರಲ್ಲ, ಮೂಡಾದವರು ರೆಸಲ್ಯೂಷನ್ ಮಾಡಿದಾರಲ್ಲ, ಆದರೂ ನಾನು 1 ಗುಂಟೆನೂ ಕೊಡಬೇಡಿ ಅಂತ ಹೇಳಿದ್ದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಕೊಡಕೂಡದು, ಕಾನೂನು ಪರವಾಗಿದ್ದರೂ ಕೂಡ ನಮ್ಮ ಪರವಾಗಿದ್ದರೂ ಕೂಡ ಕೊಡಬಾರ್ದು ಅಂತ ಹೇಳಿದ್ದೆ. ಆಮೇಲೆ ಬಂದಿದೆ 21ರಲ್ಲಿ ಬಂದಿರೋದ್ರಿ, ಆಗ ನಮ್ಮ ಸರ್ಕಾರ ಇರಲಿಲ್ಲ.